ಹಾಯ್ ಫ್ರೆಂಡ್ಸ್, ಇದು ಕಾರ್ತಿಕ ಸೋಮವಾರ ಬೆಳಗ್ಗೆ ಪೂಜೆ ಮಾಡ್ತಾ ಇದ್ದೀನಿ. ಪೂಜೆ ಮುಗಿಸಿ ಸ್ಕೂಲ್ಗೆಲ್ಲ ರೆಡಿಯಾಗಿ ಸ್ಕೂಲ್ಗೆ ಹೋಗಿ ಬಂದ್ವಿ. ಸಾಯಂಕಾಲ ಮತ್ತು ಪೂಜೆ ವಿಡಿಯೋ ಇದೆ, ನೋಡಿ ಎಂಜಾಯ್ ಮಾಡಿ. ಲಾಸ್ಟ್ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ಗೆ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ವಿಡಿಯೋನ ಫುಲ್ ನೋಡಿ. ಬಟ್ಟೆ ಕೈ ಒರೆಸ್ಕೊ, ನೀಟಾಗಿ ಒರೆಸು ಪೂರ್ತಿ. ಕನಕಾಂಬರ ಇದ್ದತ್ತ ಇದಕ್ಕೆ ಸುತ್ತದಲ್ವಾ? ಕನಕಾಂಬರ ಹೂವು ಇದ್ದು ಕಳ್ಸಕ್ಕೆ ಸುತ್ತದಲ್ವಾ? ಸಾಕು, ಏನು ಅಷ್ಟೊಂದು? ಒಂದು ಸಮ ಇಟ್ಕೋ ಕಡ್ಡಿನ, ಅದಕ್ಕೊಂದು ಹೂವು ಇಟ್ಕೋ. ಅದೇ ಅದನ್ನೇ ಎತ್ಕೋ, ದೀಪದಲ್ಲಿರೋದನ್ನೇ ಎತ್ಕೋ. ಗಿಡಕ್ಕೆ ನೀರು ಹಾಕ್ತಾ ಏನಂತಮ್ಮ? ಬೆಳಗ್ಗೆನೇ ಎದ್ದು ಪೂಜೆ ಮಾಡಿದ್ಯಾ? ನಿದ್ದೆ ಮಾಡಾಕ್ಬಿಟ್ಟಿಲ್ಲ. ಅವರೆಕಾಳು ಕಿದ್ಬೇಳೆ ಸಾಂಬಾರು ಮಾಡಬೇಕು. ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ತೋರಿಸ್ತಾ ಇದ್ದೀನಿ ನೋಡಿ. ಅವರೆಕಾಳು ಸಾಂಬಾರು ಮಾಡೋಣ ಬನ್ನಿ. ಕಿದ್ಬೇಳೆ ಸಾಂಬಾರು ನೋಡಿ. ಕಿದ್ಬೇಳೆ ನೆನ್ನೆನೆ ತೊಗೊಂಡು ಎಲ್ಲ ಇಕ್ಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ಒಂದು ಟೊಮೊಟೊ, 2 ಈರುಳ್ಳಿ, ಬೆಳ್ಳುಳ್ಳಿ, 1 ಗೆಡ್ಡೆ, ಸ್ವಲ್ಪ ಶುಂಠಿ, ಚಕ್ಕೆ, ಲವಂಗ, ಗಸಗಸೆ, ಪುದೀನ ಮತ್ತು ಕೊತ್ತಂಬರಿ ತೊಳೆದು ಇಟ್ಕೊಂಡಿದ್ದೀನಿ. ಇದು ಖಾರದ ಪುಡಿ ಮತ್ತು ಧನಿಯಾ ಪುಡಿ, ಅಂದರೆ ಮೆಣಸಿನ್ಕಾಯಿ ಪುಡಿ. ಇದು ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ 1 ಸ್ಪೂನು, ಧನಿಯಾ ಪುಡಿ 2 ಸ್ಪೂನು, ಮತ್ತು ಸ್ವಲ್ಪ ಕಾಯಿ. ಇದೆಲ್ಲ ಇವಾಗ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಬನ್ನಿ ರೋಸ್ಟ್ ಮಾಡ್ಕೊಳ್ಳೋಣ.
ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಲ್ಲ ಬ್ರೌನ್ ಕಲರ್ ಬರೋವರೆಗೂ ಇದೇ ಥರ ಫ್ರೈ ಮಾಡ್ಕೋಬೇಕು. ಆಮೇಲೆ ಒಂದೇ ಒಂದು ಟೊಮೊಟೊ ಹಾಕಬೇಕು. ಇದು ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ, ಇನ್ನೆಲ್ಲೂ ಚೇಂಜ್ ಆಗಿದೆ. ನೋಡಿ, ಇವಾಗ ಟೊಮೊಟೊ ಹಾಕ್ತೀನಿ. ಒಂದು ಟೊಮೊಟೊ ಸಾಕು. ಒಂದು ಟೊಮೊಟೊ ಹಾಗೆ ನೋಡಿ, ಚಕ್ಕೆ, ಲವಂಗ, ಗಸಗಸೆ ಹಾಕ್ತಾಯಿದ್ದೀನಿ. ಹುರ್ಕೊಂಡಿರೋದಾಗಿದೆ. ಸ್ವಲ್ಪ ಬಿಸಿ ತಣ್ಣಗಾಗಬೇಕು, ರುಬ್ಕೋಬೇಕು ಇದನ್ನು. ಅದಕ್ಕೆ ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಇವಾಗ ಸಾಂಬಾರಿಗೆ ಒಗ್ಗರಣೆ ಮಾಡೋಣ. ಕಾಳೆಲ್ಲ ಒಗ್ಗರಣೆಯಲ್ಲೇ ಬೇಯಿಸ್ಕೋಬೇಕು. ಅದನ್ನು ಇವಾಗ ಒಗ್ಗರಣೆ ಮಾಡಿಕೊಂಡು ಕಾಳು ಬೇಯಿಸ್ಕೊಳ್ಳೋಣ. ತಪ್ಪಲೆ ಕಾಯಕ್ಕೆ ಇಕ್ಕಿದ್ದೀನಿ. ಇಲ್ಲಿ ಇಡ್ತೀನಿ ಸ್ವಲ್ಪ 2 ಸ್ಪೂನ್. ಅದನ್ನು ಸ್ವಲ್ಪ ಕೊಡೋಣ. ಕಾಳು ಹಾಕಿದ್ದೀನಿ. ಅಂದರೆ ಒಂದು ಕಡೆ ಬಿಸಿನೀರು ಇಟ್ಕೊಂಡಿದ್ದೀನಿ. ಬೇಳೆ ಸಾರಿಗೆ ಬಿಸಿನೀರು ಹಾಕಿದ್ರೆ ಬೇಗ ಸಾಂಬಾರು ಆಗುತ್ತೆ. ಕಾಳು ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಇದನ್ನು ಉದ್ದಿರೋದನ್ನ ಇದು ಅಡಿಗೆ ಹಾಕ್ಕೊಂಡು ರುಬ್ಕೊಂಡು ಇದನ್ನ ಕೊತ್ತಂಬರಿ ಏನು ಫ್ರೈ ಮಾಡೋದು ಕೊತ್ತಂಬರಿಲ್ಲ, ಹಸಿದೆ ಹಾಕ್ಕೊಳ್ತೀನಿ. ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಈ ಥರ ಎಣ್ಣೆಲೇ ಬಾಡಿಸ್ಕೋಬೇಕು ಕಾಳನ್ನ. ನೋಡಿ, ಕಲರೆಲ್ಲ ಚೇಂಜ್ ಆಗಿದೆ. ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಮತ್ತು ಉಪ್ಪು, ಖಾರ ಎಲ್ಲ ಪುಡಿಗಳು, ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ, ಹೂವು ತಗೋಬೇಕು, ತಗೋತಾ ಇದ್ದೀನಿ. ಉಪ್ಪು ನೋಡಿ ಇದರಲ್ಲಿ ಇಟ್ಕೊಂಡಿದ್ದೀನಿ. ಪ್ಲಾಸ್ಟಿಕ್ ಡಬ್ಬಿಲೆಲ್ಲ ಇಟ್ಕೊಂಡು ಮಾಡಿದಂತೆ. ಅದಕ್ಕೆ ಮಣ್ಣಿನ ಜಾಡಿ ಈ ಥರ ಬರುತ್ತೆ ಇವಾಗ. ಅದಕ್ಕೆ ತಗೊಂಡು ಇಟ್ಕೊಂಡಿದ್ದೀನಿ. ಒಂದು ಹಿಡಿಯಷ್ಟು ತಗೊಂಡಿದ್ದೀನಿ. ಹಾಕ್ತಾ ಇದ್ದೀನಿ.
ಇದೂ ಅಷ್ಟೇ ತೊಗೊಂಡಿದ್ದೆ ಬಿಸಿನೀರು ಕುದೀತಾಯ್ತಲ್ಲ. ಸಾಂಬಾರು ಕುದೀತಾ ಐತೆ. ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಕೊಬೇಕಾಗಿತ್ತು, ಮರ್ತುಬಿಟ್ಟೆ, ಅದಕ್ಕೆ ಇವಾಗ ಹಾಕ್ತಾಯಿದ್ದೀನಿ. ನೋಡಿ ಇಟ್ಕಿದ್ಬೇಳೆ ಸರ್ ಹಿಂಗೇನ ಮಾಡೋದು? ಕಮೆಂಟ್ ಮಾಡಿ ತಿಳಿಸಿ, ನೀವು ಯಾವ ರೀತಿ ಮಾಡ್ತಿದ್ದೀರಾ, ಯಾವ ರೀತಿ ಮಾಡ್ತೀರಾ ಇಟ್ಕಿದ್ಬೇಳೆ ಸಾರನ್ನ. ನೋಡಿ ನಾನು ಈ ಥರ ಮಾಡ್ತೀನಿ, ಏನಾದರೂ ಇದ್ದರೆ ಕಮೆಂಟ್ಸ್ ಮಾಡಿ. ನೋಡಿ ಇಟ್ಕಿದ್ಬೇಳೆ ಸಾಂಬಾರು ರೈಸು ಮುದ್ದೆ ಎಲ್ಲ ರೆಡಿಯಾಗಿದೆ. ಊಟ ಮಾಡೋದು, ಊಟ ಮಾಡುವ. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಸಂಜೆ ದೀಪ ಹಚ್ಚೋದಕ್ಕೆ ಎಲ್ಲ ರೆಡಿ ಮಾಡಿದ್ದಾಳೆ. ತುಳಸಿ ಕಟ್ಟೆಗೆ ಫಸ್ಲಿಗೆಲ್ಲ ಈ ಥರ ರೆಡಿ ಮಾಡಿದ್ದಾರೆ ನನ್ನ ದೊಡ್ಡ ಮಗಳು. ನೋಡಿ ತುಳಸಿ ಕಟ್ಟೆಗೆ ಈ ಥರ ರೆಡಿ ಮಾಡೋಳೆ. ಇವತ್ತು ಕಡೆ ಕಾರ್ತಿಕ್ ಸೋಮವಾರ ಅಲ್ವಾ, ಅದಕ್ಕೆ ದೀಪ ಎಲ್ಲ ಹಚ್ಚೋದಕ್ಕೆ ಹೇಳಿದೆ, ರೆಡಿ ಮಾಡೋಳು. ವೆದರ್ ನೋಡಿ ಹೇಗಿದೆ, ಕೂಲ್ ಕೂಲ್, ತಂಡ ತಂಡ. ಚಿಕ್ಕ ಮಗಳು ಬೆಂಕಿಪಟ್ಟಣದಲ್ಲಿ ಹಚ್ಚಕ್ಕೆ ಬರಲ್ಲ ಮಗಿಗೆ, ಅದಕ್ಕೆ ಊದ್ಗಡ್ಡಿಲಿ ಹಚ್ತದೆ. ಬತ್ತಿ ಹಿಂಡಿದಿರಮ್ಮ. ಅಲ್ಲಿ ಕುಂಕುಮತೋ ನಿಯತಾರುಣಿತಾ ಕುಲನೀಲತನೋ ಕಮಲಾಯತಲೋಚನ ಲೋಕಪತೆ ವಿಜಯೀ ಭವ ವೆಂಕಟಶೈಲಪತೆ ಕಮಲಾಭುಜ ಚೂಚುಕ ಕುಂಕುಮತೋ ನಿಯತಾರುಣಿತಾ ಕುಲನೀಲತನೋ ಕಮಲಾಯತಲೋಚನ ಲೋಕಪತೆ ವಿಜಯೀ ಭವ ವೆಂಕಟಶೈಲಪತೆ ಸಕತುರ್ಮುಖ ಷಣ್ಮುಖ ಪಂಚಮುಖ ಪ್ರಮುಖಾಖಿಲ ದೈವತಮೌಳಿಮಣೆ ಶರಣಾಗತ ವತ್ಸಲ ಸಾರಣಿಹೇ ಪರಿಪಾಲಯ ಎಷ್ಟೊತ್ತಕ ಮಾಡ್ತೀಯ ಅತಿವೇಲ ತಯಾ ತವ ದುರ್ವಿಷ ಭೈರನುವೇಲ ಶೈಲ ಪರಾನಕತೈ ಹರಿತಂ ಅವೆಲ್ಲ ಸ್ವಲ್ಪ ಬತ್ತಿ ಹಿಂದಕ್ಕೆ ಎಳೆಯೋದು. ಜಾಸ್ತಿ ದಪ್ಪ ಉರಿತಾವೆ. ಇಲ್ಲಿ ಬಸ್ಲಂಗ್ ಮಾಡು.
ಇಷ್ಟೇನ ಇದ್ದಿದ್ದು ದಿನ ಒಳಗೆ ಹೋಗೋದಾ ಸಾಕು ಸಾಕು ಸೊಳ್ಳೆ ಮಾತೃಮುನಿಮಾನಸವಾಸಿನೇ ಸರ್ವಲೋಕ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಮಂಗಳ ನೀವೇ ಬರೋದು ಹೋಗತ್ತಾ प्राप्नुयुन्मानव शुभम् को धर्मः सर्वधर्माणां भवतः परमो मतः किं जपन्मुच्यते जन्तुर्जन्म संसारबन्धनात् श्रीभीष्म उवाच जगत्प्रभुं देवदेवम् अनन्त ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕಡೆ ಕಾರ್ತಿಕ ಸೋಮವಾರ ಅಲ್ವಾ, ಅದಕ್ಕೆ ನೋಡಿ ಪೂಜೆ ಎಲ್ಲ ಮಾಡಿದ್ದೀವಿ. ಇದು ಈವ್ನಿಂಗು ಪೂಜೆ ಎಲ್ಲ ಆಗಿದೆ. ಈಗ ನಮ್ಮ ಏರಿಯಾದಲ್ಲಿ ಕೋಟೆ ಮಾರಮ್ಮನ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಬರೋಣ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸೂಪರಾಗಿ ಅಲಂಕಾರ ಮಾಡಿರ್ತಾರೆ, ನೋಡ್ಕೊಂಬರೋಣ. ಅಮಾವಾಸ್ಯೆ ಮತ್ತು ಶ್ರಾವಣ ಆದರೆ ಇದು ಕಾರ್ತಿಕದಲ್ಲೆಲ್ಲ ಚೆನ್ನಾಗಿ ಪೂಜೆ ಮಾಡ್ತಾರೆ, ನೋಡ್ಕೊಬರೋಣ ಬನ್ನಿ. ಅಲ್ಲಿ ವಾಯ್ಸ್ ಮಾತಾಡೋಕ್ಕಾಗಲ್ಲ ಅನ್ಕೊತೀನಿ. ನೀವು ಬೇಕಾದ್ರೆ ರಾ ವಿಡಿಯೋ ಹಾಕ್ತೀನಿ, ಇಲ್ಲ ವಾಯ್ಸ್ ಕೊಡ್ತೀನಿ, ಸರಿನಾ?
ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೋ. ಅಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿಲ್ಲ, ಕೆಲವೊಂದು ಫೋಟೋಸ್ ತೊಗೊಂಡು ಅದು ಹಾಕಿದ್ದೀನಿ. ವಿಡಿಯೋಸ್ ತೊಗೊಳಕ್ಕಾಗಲಿಲ್ಲ. ಇದನ್ನು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ನಮಗೆ. One, two, three, four.